Hello, welcome to day 5. ಬಿಸಿಲೇ ಇಲ್ಲ, ಇವತ್ತೊಂದು ಸ್ವಲ್ಪ ಬಿಸಿಲು ಕಾಣ್ತಾ ಇದೆ. ನಾವಿವತ್ತು ಶಾಪಿಂಗ್ ಹೊರಟಿದ್ದೀವಿ. ಗೊತ್ತಿಲ್ಲ ಏನು ಶಾಪಿಂಗ್ ಮಾಡ್ತೀವಿ, ಅದು ಏನು ಸಿಗುತ್ತೆ, ನಮ್ಗೆ ಇಲ್ಲಿ ಏನೂ ಸಿಗ್ತಾನೇ ಇಲ್ಲ. ಸೊ ಲೆಟ್ಸ್ ಸಿ. ಇವತ್ತು ಹೋಗ್ತಿರೋದು ಅಕ್ಕಿಯಾಬಾರ. ಇಲ್ಲಿ ಸ್ವಲ್ಪ ಸುಕೀಜಿ ಮಾರ್ಕೆಟ್. ಫಸ್ಟ್ ಸೀ ಫುಡ್ ಸ್ವಲ್ಪ ತಿನ್ನೋಣ. ಓಕೆ, ಆಕ್ಚುಲಿ ಲೇಟ್ ಆಯ್ತಿದ್ದು. ಆಲ್ರೆಡಿ 10 o'clock. ಹೌದು. ಓಕೆ, ಇವನು ಇವಾಗ ಕಾರ್ಡ್ ಮಾಡ್ತಾ ಬಂದಿದ್ದಾನೆ, ಸೊ ಹೋಗ್ತಾ ಇದ್ದಾನೆ. ನಾವು ಎಷ್ಟು ಪ್ಯಾಕ್ ಮಾಡಿಕೊಂಡ್ರು ಅದೊಂದು ಹೊಸದು. ಇವಾಗ ಜಾಪನೀಸ್ ಥರ ಕೀ ಚೈನ್ಗಳು ಹಾಕೊಳ್ಳೋದು. ನಾವು ಎಷ್ಟು ಪ್ಯಾಕ್ ಮಾಡಿದ್ರು ಏನಾದರೂ ಒಂದು ಮತ್ತೆ ಬಂದಿರ್ತೀವಿ, ವಾಪಸ್ ರೂಮ್ಗೆ ಹೋಗಬೇಕು. ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ಇಲ್ಲಿಂದ, ಇಲ್ಲ ನಾಳೆ ಏನು ಈ ಚಾನ್ಸ್ ಸಿಗುತ್ತೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂತ. ನೈಟ್ ಬರ್ಬೋದು. ಇವತ್ತೇ ನಮ್ಮ ಲಾಸ್ಟ್ ಡೇ ಟೋಕಿಯೋದಲ್ಲಿ. ಇದಾದಮೇಲೆ ನಾವು ಇವತ್ತಲ್ಲ ನಾಳೆ ಕ್ಯೋಟೋಗೆ ಹೋಗ್ತೀವಿ. ಕ್ಯೋಟೋಗೆ ಹೋಗಿ ಅಲ್ಲೊಂದು 3 days ಇರ್ತೀವಿ. ಅದು ಇವಾಗ ಸದ್ಯಕ್ಕೆ ಪ್ಲ್ಯಾನು. ಅಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತೆಲ್ಲ ನಾಳೆ ನೋಡೋಣ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಡೈರೆಕ್ಟಾಗಿ ಸೀ ಫುಡ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ಇಲ್ಲಿ ಏನೂ ಸಿಗ್ತಾ ಇಲ್ಲ ನಮಗೆ ಬ್ರೇಕ್ಫಾಸ್ಟ್ ಟೈಪ್. ಸೊ ಒಂದು ಬಟ್ರ್ ಬನ್ ತಿಂದ್ವಿ. ಅದಾದಮೇಲೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಆಲ್ರೆಡಿ 10 o'clock, 9 o'clockಗೆ ಪ್ಲ್ಯಾನ್ ಇತ್ತು ಹೊರಡೋದು, ಬಟ್ ಲೇಟ್ ಆಯಿತು. ಇಟ್ಸ್ ಓಕೆ ಅನಿಸುತ್ತೆ, ಬಿಕಾಸ್ ಇದು ಲಾಸ್ಟ್ ಡೇ ಅಲ್ವಾ. ಸ್ವಲ್ಪ ಚಿಲ್ಯಾಕ್ಸ್ ಡೇ, ರೆಸ್ಟ್ ಮಾಡೋ ಡೇ ಅಂತ ಅಂದ್ಕೊಂಡಿದ್ವಿ ಇವತ್ತು. ಸ್ವಲ್ಪ ರೂಮಲ್ಲೇ ಇರೋಣ, ರೆಸ್ಟ್ ಮಾಡೋಣ ಅಂತ. ಬಟ್ ಆಮೇಲೆ ರೂಮಲ್ಲಿದ್ದರೆ ಮತ್ತೆ ಮಲ್ಕೊಂಡೇ ಇರ್ತೀವಿ, ವೇಸ್ಟ್. ಸೊ ಬೆಟರ್ ನಾವು ಅಕ್ಕಿಯಾಬಾರಾಗೆ ಹೋಗಿ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ಬೋದಾ ಅಂತ ನೋಡೋಣ. ನಾವಿವಾಗ ಮೆಟ್ರೋ ಸ್ಟೇಷನಿಂದ ಇಳಿದು ಬಸ್ಗೆ ಹೋಗಬೇಕು. ಸೊ ಇಲ್ಲಿ ಬಸ್ ಸ್ಟೇಷನ್ ಈ ಥರ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಮರುನಾಚಿ ಮಿನಾಮಿಗುಚಿ ಮರುನಾಚಿ 7th ಎಕ್ಸಿಟಲ್ಲಿ ಇದ್ದೀವಿ ಈಗ. 7th ಫಸ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ ಕೊಡ್ತಾರೆ ಬಸ್ ಸ್ಟೇಷನ್ಸ್ಗೂ. ಸೊ 7th ಪ್ಲ್ಯಾಟ್ಫಾರ್ಮಲ್ಲಿ ಮರುನಾಚಿ ಸೌತ್ ಎಕ್ಸಿಟಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಎಷ್ಟೊಂದು ಬಸ್ ರೂಟ್ಸ್ಗಳು ಅಲ್ಲೇ ಮೆನ್ಷನ್ ಮಾಡ್ತಾರೆ. ಇದು ಬಸ್ ಡೀಟೇಲ್ಸು, ಕೆಳಗಡೆ ಯಾವ್ಯಾವ ಬಸ್ಸು ಅಂತೆಲ್ಲ. ಮೇಲ್ಗಡೆ ಬಸ್ ರೂಟು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಬರೆದಿರ್ತಾರೆ. ಆಮೇಲೆ ಎಕ್ಸಾಕ್ಟ್ ಟೈಮಿಗೆ ಬಸ್ ಬರುತ್ತೆ ಅಲ್ವಾ. ಇವಾಗ ಎಷ್ಟು ಗಂಟೆಗೆ ಬರುತ್ತೆ? ಈಗ 10:56. 10:57 ಬರುತ್ತೆ. 10:57 ಬರುತ್ತೆ. 1 minute ಡಿಲೇ ಅಂತಂದ್ರು ಡಿಲೇ ವಾರ್ನಿಂಗು ಎಲ್ಲ ಸಿಂಬಲ್ಲು ಗೂಗಲ್ ಮ್ಯಾಪ್ಸಲ್ಲಿ ತೋರಿಸ್ತಾ ಇರ್ತಾರೆ. ಬರೀ 1 ನಿಮಿಷಕ್ಕೆ ನೀಟಾಗಿ ಕ್ಲಿಯರ್ ಕಮ್ಯುನಿಕೇಷನ್ ಅಲ್ವಾ ನಮಗೆ. ಸೊ ಆಮೇಲೆ ಹೋಗುವಾಗ ನಮ್ಮ ಮೆಟ್ರೋ ಕಾರ್ಡ್ನೇ ಪಂಚ್ ಮಾಡಿ ಹೋಗ್ಬೋದು, ಏನು ಕ್ಯಾಶ್ ಪೇಮೆಂಟು ಆ ಥರ ಎಲ್ಲ ಏನಿರಲ್ಲ. ಸೊ ನಮ್ಮ ಬಸ್ ಬಂತು ಅನಿಸುತ್ತೆ ಇಲ್ಲಿ. ಸೊ ಅಲ್ಲಿ ಬಸ್ಸು ಹತ್ತಿದ ತಕ್ಷಣವೇ ಅಲ್ಲಿ ಪಂಚಿಂಗ್ ಮೆಷಿನ್ ಇದೆ ಇಲ್ಲಿ, ಮೆಟ್ರೋ ಥರ. ಸೊ ಅಲ್ಲಿ ಪಂಚ್ ಮಾಡಿಬಿಟ್ಟು ಒಳಗೆ ಬರೋದು. ಆಮೇಲೆ ಇದು ನಮ್ಮ ಬಸ್ಸು, ಓಲೋ ಬಸ್ ಥರ ಇದೆ ನಮ್ಮ ಓಲೋ ಬಸ್. ನಾವಿವಾಗ ಸುಜುಕಿ ಮಾರ್ಕೆಟ್, ಸುಜುಕಿ ಅಲ್ಲ, ಸುಕಿಜಿ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಏನೇನೋ ತಿನ್ನೋದೆಲ್ಲ ಸೀ ಫುಡ್ ಎಲ್ಲ ಇದೆ. ಸ್ವಲ್ಪ ಕಮ್ಮಿ ಪ್ರೈಸ್ಗಂತೂ ಇಲ್ಲ. ಟೂನಾ ಫಿಶ್ ಎಲ್ಲ 1,200 ಆಗಿದೆ. ದುಡ್ಡು ಕಡಿಮೆ ಇಲ್ಲ, ಯಾಕಂದ್ರೆ ನೋಡು ಎಲ್ಲಾರನ್ನ ತೋರಿಸೋ ಬರೀ ಟೂರಿಸ್ಟ್ಗಳೇ. ಲೋಕಲ್ ಎಲ್ಲಿ ಇರ್ತಾರೆ ಅಲ್ಲಿ ಮಾತ್ರ ಕಡಿಮೆ ಇರುತ್ತೆ, ಟೂರಿಸ್ಟ್ ಇದ್ದಲ್ಲಿ ಎಲ್ಲೂ ಕಡಿಮೆ ಇರಲ್ಲ. ಇಲ್ಲಿ ಬಾಳೆಹಣ್ಣು ಮಾತ್ರ ಕಮ್ಮಿಗಿದೆ, ಬರೀ 200ಗೆ 4 ಪೀಸ್ ಸಿಗ್ತದೆ. ಅದು ಹೋಯ್ತದು ಕ್ಲೋಸ್ ಮಾಡೋದು. ಇಲ್ಲಿ ಮಶ್ರೂಮ್ಸ್ಗಳು, ಡಿಫ್ರೆಂಟ್ ಮಶ್ರೂಮ್ಸ್ಗಳೆಲ್ಲ ಇದೆ. ಆಲೂಗೆಡ್ಡೆ, ಇದು ಕಣ್ಣಿಲೆ
ಇಲ್ಲ ಕಣಿಲಲ್ಲ, ಅದು ಆಸ್ಪೆರಿಗಸ್. ಓಕೆ ಕಣಿವೆ ತೋರ್ಸು. ಸರಿ, ಇಲ್ಲಿ ಕಣಿಲೆ ಇದೆ, ಬ್ಯಾಂಬೂ. ಸೊ ನಮ್ ಕಡೆ ದಪ್ಪ ದಪ್ಪಕ್ಕಿರುತ್ತೆ, ಇಲ್ಲಿ ಚಿಕ್ಕದು ಕಣಿಲೆ, ಚಿಗುರು. ಅದೇನು ಪಕ್ಕದ ಬೆಟ್ಟದ ಅಂತ ಇದು, ಅಥವಾ ಇಲ್ಲಿ ಹಿಂಗೆ ಬರೋದ? ಅದು ಇದು ಕ್ಲಾಮ್ಸ್, ಕಪ್ಪು ಚಿಕ್ಕು. ಚಿಕ್ಕು ವಸಾಬಿಯಲ್ಲಿ. ಅದು ವಸಾಬಿ ತೋರ್ಸು, ವಸಾಬಿ. ಇದು ವಸಾಬಿ. ಬಾ. ಇಲ್ಲೆಲ್ಲ ಏನೇನೋ ಸ್ವೀಟ್ಸ್ ಗಳೆಲ್ಲ ಇದೆ. ಸ್ವೀಟ್ ಪೊಟೆಟೊ, ಜಿಂಜರ್ ನೋಡಿಲಿ ಹೆಂಗಿದೆ ಜಿಂಜರ್. ಜಿಂಜರ್ ಇದು ಇಷ್ಟು ದಪ್ಪ ಜಿಂಜರ್. ದುಡ್ಡು ನೋಡು, ದುಡ್ಡು ಬಿಟ್ಬಿಡು, ಕ್ಯಾರೆಟ್ ಕ್ವಾಲಿಟಿ ಇಲ್ಲಿ ಇದೇನೋ ಇದೆ. ಅಲ್ಲಿ ಟೊಮೆಟೊ, ಪಿಂಕ್ ಟೊಮೆಟೊ ಇದು. ನಮ್ಗಿನ್ನೂ ಏನು ತಿನ್ನೋ ತರ ಎಲ್ಲ ಏನು ಸಿಕ್ಕಿಲ್ಲ. ಆಪಲ್, ಏನೇನೋ ಡಿಫ್ರೆಂಟ್ ಫ್ರೂಟ್ಸ್ ಇದೆ, ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಇಲ್ಲೇನೋ ಇದೆಯಲ್ಲ, ಬೀರ ಮತ್ತೆ ಇದು ಪೋರ್ಕ್. ನಮ್ ಸ್ಟಾಲ್ ಎಲ್ಲಿದೆ? ಕಿಂಗ್ ಆಫ್ ಬ್ಲ್ಯಾಕ್ ಬೀಫ್. ಇಲ್ಲೆಲ್ಲ ಜಾಸ್ತಿ ಬೀಫ್, ಪೋರ್ಕ್ ಇದೆ. ನಮ್ಗೆ ಚಿಕನ್ ಸಿಗಲ್ಲ ಎಲ್ಲಿ, ಅದೇ ಒಂದು ಪ್ರಾಬ್ಲಮ್. ಇಲ್ಲಿದೆ ನೋಡಿ ಚಿಕನ್ ಏನಾದ್ರು. ಟೂನಾ ಇಲ್ಲ, ಬೆಳಿಗ್ಗೆನೆ ಬೀಫ್ ಬೌಲ್ ಅಂತ ಇದೆ. ಬೀಫ್ ಬೌಲ್. ಸೊ ನಮ್ಗೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಿಗೆ ಇವ್ನು ಕರ್ಕೊಂಡ್ ಬಂದಿದ್ದಾನೆ. ಕರ್ಕೊಂಡ್ ಬಂದಿದ್ದಾನಲ್ಲ, ನಾನು ನಿನ್ನೆ ಹೇಳಿದೀನಿ ರೆಸ್ಟ್ ಮಾಡೋಣ. ಅಯ್ಯೋ ಬಾಡಿಗೆ ರೆಸ್ಟೇ ಇಲ್ಲ ಅಂತೆಲ್ಲ ನಾಟಕ ಹೊಡೆದು ಡೈಲಿ ಅದನ್ನೇ ಹೇಳೋದು. ಏನಿಲ್ಲ, ಹಂಗ್ ಮಾಡಿ ಇವತ್ ಲೇಟ್ ಆಗಿ ಬಂದು ಏನು ಸಿಗ್ತಾ ಇಲ್ಲ ಅನ್ಸುತ್ತೆ ನಮ್ಗೆ. ಇನ್ನೇನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ. ಅದು ಇದು ಕ್ರಾಬ್ ಅಲ್ಲಿ ನೋಡು ಮಾಡ್ತಾ ಇದ್ದಾರೆ ಸುಶಿ. ರಾವರಾನೆ 3 ಟೈಪ್ಸ್ ಆಫ್ ಫಿಶ್ ಇಟ್ಕೊಂಡಿರ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಟಿ ಇರುತ್ತೆ, ಫ್ಯಾಟ್ಸ್ ಇರುತ್ತೆ. ಅದ್ರಲ್ಲಿ ಹಂಗೆ ರೈಸ್ ನ ಹಿಂಗೆ ರೋಲ್ ಮಾಡಿ ಹಂಗೆ ಇರೋದಷ್ಟೇ, ಇಷ್ಟೇ. ಅದನ್ನ ತಿನ್ನೋದು ನಾನ್ ತಿಂತೀನಪ್ಪ, ಆಗಿದ್ದಾಗ್ಲಿ ತಿಂತೀನಿ. ಬೇಯಿಸೇ ಇಲ್ಲ, ಅದನ್ನ ಬೇಯಿಸೇ ಇಲ್ಲ. ಇವ್ರದ್ದು ಅದೇ ಟ್ರೆಡಿಷನ್. ನೋಡೇ ಬಿಡೋಣ, ಅದು ಆಗಿದ್ದಾಗಿದೆ ಹೆಂಗಿರುತ್ತೆ. ಇದು ಆಮ್ಲೆಟ್ ತಿಂತ್ಯಾ? ಇದು ಆಮ್ಲೆಟ್ ಫೇಮಸ್ ಇಲ್ಲಿ. ಓಕೆ. ಏನ್ ಎಕ್ಸ್ಚೇಂಜ್? ನಿಂಗೆ ಅಲ್ಲ, ದುಡ್ಡು ಎಕ್ಸ್ಚೇಂಜ್ ಆದ್ರೆ ಬೇಕಂದ್ರೆ ಅದಕ್ಕೆ. ಹೌದಾ? ಇಲ್ಲಿ ನೋಡಿ ಕ್ರಾಬ್ಗಳು ಪೀಸ್ ತಗೋಣ. ನಮ್ಮಲ್ಲಿ ತಗೊಳ್ಳೋಣ ಬಾ, ನಡಿ. 6000? 6000? ಬಾ ತಿನ್ನೋಣ. ಎಲ್ಲಿ ತಿಂತಾ ಇದಾರೆ ಇಲ್ಲ? ಸ್ವೀಟು, ಸ್ವೀಟ್ ಮೊಟ್ಟೆ. ಇಲ್ಲೆಲ್ಲ ಅಲ್ಲಿ ಶಾಪಿಂಗ್ ಮಾಡಿ ಏನೇನು ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಕಡೆ ಬಂದು ಅಪೋಸಿಟ್ ರೋಡ್ ಬಂದು ತಿನ್ಬೇಕು ಅಂತ ರೂಲ್ಸ್ ಅಲ್ವಾ? ಜನಗಳು ಅಲ್ಲೇ ನಿಂತು ಬ್ಲಾಕ್ ಮಾಡ್ತಾರೆ ಅಂತ. ಇದೆಲ್ಲ ಡಿಫ್ರೆಂಟ್ ಕಾಳುಗಳು. ಸೇಮ್ ನಾವು ಇವಾಗ ತಿಂದಿದ್ದ ಎಗ್ಗೆ ಇಲ್ಲಿ ಹೆಂಗ್ ಮಾಡ್ತಾರೆ ಅಂತೆಲ್ಲ ತೋರಿಸ್ತಾರೆ. ಅದಕ್ಕೆ ಇದು ಫೇಮಸ್. ಆಮ್ಲೆಟ್ ಹಾಕಿ 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 ಮಡಿಸ್ತಾ ಇರ್ತಾರೆ ಹಿಂದ್ಗಡೆ. ನೋಡಲಿ, ನೋಡ್ದಾ ಈಗ ಮತ್ತೆ ಹಾಕ್ತಾರೆ ನೋಡು ಆಮ್ಲೆಟ್.
ಇಲ್ಲ 200 ಇಲ್ಲವೇ ಇಲ್ಲೇನು ಎಗ್ ಬ್ರೆಡ್ ಆಮ್ಲೆಟ್ ಇದು 400 1 ಪೀಸ್ 5,500 ಅಯ್ಯಪ್ಪ ಎಷ್ಟು ದೊಡ್ಡ ಕ್ರ್ಯಾಬು. ನೋಡು 3,500 ಪ್ರಾನ್ಸ್ ನೋಡು ಇಲ್ಲಿ ಟೈಗರ್ ಪ್ರಾನ್ಸ್ ದೊಡ್ಡಗಳು. ಇಲ್ಲಿ ಬಿಸಿ ಬಿಸಿ ಮಾಡ್ಕೊಡ್ತಾರೆ. ನಾವ್ ಏನು ತಿನ್ನಲ್ವಾ ಅಂತ ಇದೊಂದು ರೆಸ್ಟೋರೆಂಟ್ 24 hours ಓಪನ್ ಇರುತ್ತೆ. ಇಲ್ಲಿ ಏನ್ ಸಿಗುತ್ತೆ? ಐಸ್ ಕ್ರೀಮ್ಸ್ ಟೈಪ್ ಶೂಶಿ ಆಳು ಮುಳು ಆತರ ಇದನ್ನ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಎಲ್ರು. ಓಕೆ ಓಕೆ. ಎಲ್ಲ ಡ್ರೈ ಸೀಡ್ಸ್ ಗಳೇ ಫೇಮಸ್ ಇಲ್ಲೆಲ್ಲ. ಈ ತರ ಕ್ರ್ಯಾಬ್ ಗಳೆಲ್ಲ ಸಿಗುತ್ತೆ. ರೆಗ್ಯುಲರ್ ಸಿ ಆರ್ಚಿನ್ ಬೇಯಿಸದೆ ಕೊಟ್ಬಿಡೋದಾ? ಬೇಯಿಸಲ್ವಾ? ರಾ ಅಂತೆ. ಇಲ್ಲೆಲ್ಲ ಬೆಳೆದಿದ್ದಾರೆ. ಬಾಯ್ಲ್ಡ್ ಕ್ರ್ಯಾಬ್, ರಾ ಕ್ರ್ಯಾಬ್ ಬೇಯಿಸ್ತಾ ತಿನ್ಬಿಡ್ತಾರೆ ಇವರು. ಇಲ್ಲಿ ಸ್ವಲ್ಪ ಸುಟ್ಟಿರೋ ಸ್ಮೆಲ್ ಬರ್ತಾ ಇದೆ. ಪ್ರಾನ್ಸ್ ಅದು ಕ್ರ್ಯಾಬ್ ಅದು ಕ್ರ್ಯಾಬಾ? ಡ್ರೈ ಐಸ್ ಇಟ್ಟಿರೋದು ಐಸ್ ಅದು. ಸುಟ್ಟಿರೋ ತರ ಸ್ಮೆಲ್ ಬರ್ತಾ ಇದೆ. ಇದೇನು ಆಕ್ಟೋಪಸ್? ಬರೀ ಸುಡ್ತಾ ಇದಾರೆ, ಏನು ಮಸಾಲ ಹಾಕ್ತಲ್ಲ. ಯಾವ್ದು? ಎಲ್ಲ ಸುಮ್ಮನೆ ಯಾವ್ದು ಬೇಯಿಸಿಲ್ಲ. ಯಾವ್ದು ಅವಳೊಳ್ಳೆ ತಿಂತಿರೋದು? ಅಯ್ಯಪ್ಪ, ಈ ಸ್ಟ್ರೀಟ್ ವೆಜ್ಜರು ಮಾತ್ರ ರೆಕಮೆಂಡೆಡ್ ಅಲ್ಲ. ಇವಾಗ ಇಲ್ಲೇನು ಫ್ರೈಡ್ ಐಟಮ್ಸ್ ಕಾಣ್ತಾ ಇದೆ ಮತ್ತೆ. ಸೊ ಇಲ್ಲಿ ಫಿಶ್ ಕೇಕ್, ಗ್ರೀನ್ ಆನಿಯನ್ ಸ್ಕ್ವಿಡ್, ಕಾರ್ನ್ ಫಿಶ್ ಕೇಕ್, ಸ್ಯಾಮನ್ ಬೆಲ್ಲಿ, ಸೀ ಫುಡ್ ಅಂತ ಏನೋ ಇದೆ. ಡೀಪ್ ಫ್ರೈಡ್ ಸ್ಕ್ವಿಡ್. ಸೊ ನಾವಿವಾಗ ಕಾರ್ನ್ ಫಿಶ್ ಕೇಕ್ ತಗೊಳ್ತೀವಿ. ಆಮೇಲೆ ಸ್ಯಾಮನ್ ಚೀಸ್ ಬಾಲ್. ಅದ್ ಹೆಂಗಿರುತ್ತೆ? ಇನ್ನು ಬಿಲ್ಲು ಮಾಡಾಗೋಯ್ತವಳು. ಪ್ರೈಸ್ ಇಲ್ಲ, ಸ್ವಲ್ಪ ಫ್ರೈಡ್ ಇರೋದ್ರಲ್ಲಿ ಪ್ರೈಸ್ ಪರವಾಗಿಲ್ಲ ಅಲ್ವಾ? ವಿಚ್ ಸಾಸ್ ಇಸ್ ದಟ್? ಸ್ವೀಟ್. ನೋ ಸ್ವೀಟಾ? ಸ್ವೀಟ್. ಸ್ವೀಟ್ ಬೇಡ. ಇವರು ಸ್ಪೈಸಿ ಸಾಸ್ ಇಡೋದು ಬಿಟ್ಟು ಸ್ವೀಟ್ ಸಾಸ್ಗಳನ್ನ ಇಡೋದು. ಈಗ ಸ್ವಲ್ಪ ಹೋಪ್ಸ್ ಬರ್ತಾ ಇದೆ, ನಮ್ಗೂ ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ ಅಂತ. ಇದೇನಿದು? ಇದು ಕಾರ್ನ್ ಫಿಶ್ ರೋಲ್. ಫ್ರೈಡ್ ರೋಲ್. ಎಕ್ಸ್ಪ್ರೆಷನ್ ಕೊಡಕ್ಕೆ ಅರ್ಧ ಗಂಟೆ ತಗೋತಾಳೆ ತಿಂದು. ಸಕ್ಕದಾಗಿದೆಯಾ? ಈಚೆ ಕಾರ್ನ್ ಅದು ಸೂಪರ್ ಆಗಿದೆ. ಕಾರ್ನ್ ಅಲ್ಲ, ಒಳಗೆ ಮ್ಯಾಟ್ರ್ ನೋಡು. ಚೆನ್ನಾಗಿದ್ಯಾ? ಅದೊಂದು ತಿಂದು ಹೇಳ್ಬಿಡು. ಇದು ಸಾಲ್ಮನ್ ಚೀಸ್ ಬಾಲ್ಸ್. ಉಪ್ಪು ಖಾರ ಇಲ್ಲ. ಓಕೆ, ಇವಾಗ ನಮ್ದು ಏನೇನೋ ಎಕ್ಸ್ಪೆರಿಮೆಂಟ್ ಆಗಿ ಇವಾಗ ಬಂದಿರೋದು ಡಂಪ್ಲಿಂಗ್ ಅಲ್ಲ, ಅದೇನಿದೆ ಹೆಸರು? ಸ್ಟೀಮ್ಡ್ ಪೋರ್ಕ್ ಬನ್ಸ್. ಅದೇ ಪೋರ್ಕ್. ಸೊ ಇವನೊಬ್ನೇ ಟ್ರೈ ಮಾಡ್ತಾನೆ, ನಾನು ಟ್ರೈ ಮಾಡಕ್ಕಾಗಲ್ಲ. ಇದು ಯಾವ್ದು ಬ್ಲ್ಯಾಕ್ ಪಿಗ್ ಡಂಪ್ಲಿಂಗ್ ಸ್ಟೀವ್. ಇದು ನಾನು ಟ್ರೈ ಮಾಡೋದು. ನೀವು ತಗೊಳ್ತಾ ಇದ್ನಾ? ಬೇಡ ಬೇಡಪ್ಪ, ಏನೇನು ಬ್ಲ್ಯಾಕ್ ಪಿಗ್ ಏನು ಅಂತೆ. ಹತ್ತಕೋ. ಇಲ್ಲಿ ಚಿಕನ್ ಇದೆ, ಬಟ್ ಫುಲ್ ಬಾಕ್ಸ್ ತಗೋಬೇಕು, ಅದಕ್ಕೆ ನಾವು ತಗೊಳ್ಳಲ್ಲ. ಜಸ್ಟ್ ಡಂಪ್ಲಿಂಗ್. ಮತ್ತೆ ಇಲ್ಲಿ ಕಮ್ಮಿ ರೇಟ್ ಇದೆ, ಒಳಗಡೆ ಬಂದ್ರೆ ಮಾತ್ರ. ಒಳಗೆ ಬನ್ನಿ. ತಿಂತ್ಯಾ? ಇಲ್ಲ, ಏನ್ ಸಾಫ್ಟ್ ಇದೆ ಗೊತ್ತಾ? ಫುಲ್ ಸಾಫ್ಟ್ ಇದೆ ಇಲ್ಲಿ. ಹೌದಾ? ಓಕೆ. ನೀಟೇ ಸಿಗ್ತಲ್ಲ. ಪೀಚೆ ಸಾಫ್ಟ್ ಇದೆಯಾ? ಬನ್ ಫುಲ್ ಸಾಫ್ಟಾ?
ಬನ್ ಫುಲ್ ಸಾಫ್ಟ್ ಇದೆ. ನೀವು ವಿಯೆಟ್ನಾಮಲ್ಲಿ ತಿಂದಿದ್ದೆ ಅಲ್ವಾ ಇದನ್ನ? ಒಂದು ರಿವ್ಯೂ ಹೇಳೋಷ್ಟರಲ್ಲಿ ನಾನು ಇನ್ನೊಂದು ಟ್ರಿಪ್ ಏನಾದ್ರು ತಿನ್ಕೊ ಬರ್ತೀನಿ. ಚೆನ್ನಾಗಿದೆ, ಆದ್ರೆ ಫಿಲ್ಲಿಂಗ್ ಕಮ್ಮಿ ಆಯ್ತು. ಫಿಲ್ಲಿಂಗ್ ಕಡಿಮೆ ಆಯ್ತು. ಇದು ಸಾಫ್ಟ್ ಇದೆ. ವಿಯೆಟ್ನಾಮ್ ಅಲ್ಲಿ ಫಿಲ್ಲಿಂಗ್ ಜಾಸ್ತಿ ಇರ್ತಿತ್ತು, ಬಟ್ ಆದ್ರೆ ಈ ತರ ಹುಳಿ ಸಿಹಿ ಖಾರ ಎಲ್ಲ ಇರ್ತಿರ್ಲಿಲ್ಲ. ಇವರೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಜಪಾನ್ ಸ್ವಲ್ಪ ಫುಡ್ ಹುಳಿ ಉಪ್ಪು ಎಲ್ಲ ಇದೆ ಅಲ್ವಾ, ಖಾರ ಸ್ವಲ್ಪ ಕಮ್ಮಿ, ಬಟ್ ಓಕೆ. ಬಾಲಿ ಎಲ್ಲ ಕಂಪೇರ್ ಹಾಕಿಲ್ಲ ಅಂತಿಲ್ಲ ಅನ್ನಂಗಿಲ್ಲ. ಹೌದು, ಇಡೀ ಮೀಟ್ ಪೀಸ್ ನ ಹಂಗೆ ತಗೊಂಡ್ ತಿಂದ್ಬಿಡ್ತಾರೆ. ಟ್ಯೂನಾ ಫಿಶ್. ಟ್ಯೂನಾ ಫಿಶ್ ಇಲ್ಲಿ ಊನುವೆ ಈ ತರ 378 350. 378 ಅಂದ್ರೆ ನಮ್ಮ ರೇಟ್ ಅಲ್ಲಿ 180 180 200 230 ಏನೋ ಹಂಗಾಗುತ್ತೆ. ಸೊ ಇದು ಹೂಗಳನ್ನ ಈ ತರ ಫುಡ್ ಪ್ಯಾಕ್ ಮಾಡೋಂಗ್ ಮಾಡಿಟ್ಟಿರ್ತಾರೆ. ಇಲ್ಲಿ ನಾವೆಲ್ಲ ಲೆಫ್ಟ್ ಹೋದ್ರೆ ಇವರೆಲ್ಲ ರೈಟ್ ಬರೋದು. US ಅವರು, ಜಪಾನ್ ಅವರು ಲೆಫ್ಟ್ ನೇ ಫಾಲೋ ಮಾಡ್ತಾರೆ, US ಅವರೆಲ್ಲ ರೈಟ್ ಗೆ. ಇದೆಲ್ಲ ಪಿಕಲ್. ಏನ್ ಪಿಕಲ್ ಇದು? ಏನೇ ಆದ್ರೂ ತಗೋ, ರಾಡಿಶ್ ತಗೋ, ಈಗ ಅದು ಫಿಶ್ ಇದೇನು ಇದು ಎಲ್ಲ ಪಿಕಲ್. ಇಲ್ಲಿ ನೋಡಪ್ಪ, ಇಲ್ಲಿ ನೋಡಿ. ನೋಡಿ ಎಷ್ಟು ದೊಡ್ಡ ಕ್ರಾಬು. ಅದನ್ನ ಲೈವ್ ತಿನ್ಬಿಡೋದಾ? ಲೈವ್ ಅಲ್ಲ, ಅಲ್ಲಿ ಇಡ್ತಾರೆ ಲೈವ್ ಅಂತ. ಅಷ್ಟು ದೊಡ್ಡಕ್ಕೆ 10,000 ನಮ್ಮ ಇಂಡಿಯನ್ ಪ್ರೈಸ್. ಒಂದೊಂದು ತಾಳಿ 6,000 ರೂಪಾಯಿ. ಎಷ್ಟಾಯ್ತು? 60,000 ಅಂದ್ರೆ. ಅಲ್ಲ, ಇವಾಗ ಒಂದು ಲಾರ್ಜ್ ತಗೊಂಡ್ರೆ 10,000 ಅಂತ ಬರ್ದಿದಾರಲ್ಲ. ಹೌದಾ? ಓ ಓಕೆ, ಬರ್ತಿದ್ದೆ ಬಿಡು. ಅಷ್ಟು ದೊಡ್ಡದು ಕೊಡಕ್ ಒಂದು 5-6 ಜನ ತಿನ್ಬೋದು. ಹೌದು, ತುಂಬಾ ಜನ ಇದ್ರೆ ತಿನ್ಕೋಬಹುದು. ಇವಾಗ ಕ್ರ್ಯಾಬ್ ಸೂಪ್ ತಗೊಂಡಿದೀವಿ. ಇವ್ರ ಹತ್ರ ಸ್ಪೈಸಿ ಪೌಡರ್ ಇದೆ, ಇಲ್ಲಿ ನೋಡಿ ಹಾಕೋಬಹುದು. ಕುಡಿ, ನೀನ್ ಕುಡಿ. ನೀ ಕುಡಿ. ಏನಿದೆ ಅಷ್ಟೇ, ಸೂಪ್ ಟೇಸ್ಟ್ ಮಾಡು. ನಾವು ಕನ್ಯಾಕುಮಾರಿ ಆದ್ಮೇಲೆ ಇದೆ ನೆಕ್ಸ್ಟ್ ಸೆಕೆಂಡ್ ಟೈಮ್. ಓಕೆ ಓಕೆನಾ? ಅದೇ ಅಷ್ಟೊಂದೇನು ಗ್ರೇಟ್ ಇಲ್ಲ. ಓಕೆ, ಪೆಪ್ಪರ್ ಇದೆಲ್ಲ ಹಾಕೋಬೇಕಷ್ಟೇ. ಹಾಕೋಬೇಕು. ನೀನ್ ರೆಡಿ. ಇಲ್ಲಿ ಕ್ರ್ಯಾಬ್, ಪ್ರಾನ್ಸ್, ನೂಡಲ್ಸ್ ತಿಂದಂಗೆ ಚಾಪ್ ಸ್ಟಿಕ್ಸ್ ಅಲ್ಲಿ ತಿಂತಾರೆ. ನಾವೆಲ್ಲ ಬಿರಿ ತಿಂದ್ಬಿಟ್ಟು ಬಂದ್ವಿ ಈಗ. ಇದು ಸ್ವೀಟ್ ಪೊಟೆಟೊ ಚಿಪ್ಸ್. ಒಂದು ವೆಜಿಟೇರಿಯನ್ ಶಾಪ್ ಸಿಕ್ತು. ಐಸ್ ಕ್ರೀಮ್ಸ್ ಇದೆ. 600 ಇದೆ, ಹೆಚ್ಚು ಕಡಿಮೆ 400 ರೂಪಾಯಿ ಇರ್ಬೋದೇನೋ. 400 ರೂಪಾಯಿ ಬರೀ ಇಷ್ಟಕ್ಕೆ ಒಂದು ಸ್ವೀಟ್ ಪೊಟೆಟೊ ಇರ್ಬೋದು. ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಅಲ್ಲಿ ಒಂದು ತಿಂತೇವೆ. ರೊಟೇಟಿಂಗ್ ಇದ್ ನೋಡ್ದ ಇರುತ್ತೆ, ತಗೋಬೇಕು ನಾವೇ. ಇರುತ್ತೆ, ನಾವೇ ತಗೋಬೇಕು. ಇಲ್ಲಿ ಫೈನಲಿ ದರ್ಶಕ್ ಬೇಕಾಗಿರುವಂತಹ ಸುಶಿ ಮತ್ತೆ ಸಿ ಉರ್ಚಿನ್ ಸಿಕ್ತು. ಅದು ಒಳ್ಳೆ ಆಂಬಿಯನ್ಸ್ ಜೊತೆಗೆ. ಹೌದು, ಫುಲ್ ವೆಲ್ಕಮಿಂಗ್. ನಾವು ಬಂದ ತಕ್ಷಣ ಅಂತಾರೆ ಇವರು. ಇಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ. ನಾವ್ ಏನ್ ತಗೊಂಡ್ ತಿಂತಾ ಇರ್ಬೇಕು ಅಷ್ಟೇ. ಇದನ್ನ ತಗೊಂಡ್ ತಿನ್ಬೇಕು. ಏನ್ ಬೇಕದು? ದಶು ಯಾವ್ದು? ಸುಶಿ. ಇಲ್ಲಿ ಸುಶಿ ಅಂದ್ರೆ ಬೇಯಿಸ್ತಾ ಇರುವಂತಹ ಫಿಶ್ ನ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಅದ್ರ ರೈಸ್ ಮಿಕ್ಸ್ ಮಾಡ್ತಾರಲ್ವಾ, ರೈಸ್ ಮಿಕ್ಸ್ ಮಾಡಿ ರೋಲ್ ಮಾಡೋದು. ರೈಸ್ ಮೇಲೆ ಇಟ್ಬಿಡ್ತಾರೆ. ರೈಸ್ ನ ಮೇಲೆ ಇಟ್ಬಿಟ್ಟು ಹಿಂಗ್ ಕೊಡ್ತಾರೆ. ಇವಾಗ ಬರುತ್ತೆ ಅದು. ನಾನಂತೂ ತಿನ್ನಲ್ಲಪ್ಪ. ನಿನ್ ಯಾರು ಬಿಡೋರು? ನಾನ್ ತಿನ್ಸ್ತೀನಿ. ನೋ ವೇಸ್. ಇದೆಲ್ಲ ಸುಶಿ. ಇದ್ರೊಳಗಡೆ ಒಂದು ಫಿಶ್ ಮೀಟ್ ಇಟ್ಟಿರ್ತಾರೆ ಅಷ್ಟೇ. ಇಲ್ಲಿ ಏನೇ ಕೊಟ್ಬಿಟ್ರು ಏನಿದು? ಸುಮ್ಮನೆ ನಾವು ಆರ್ಡರ್ ಮಾಡಿಲ್ಲ, ಕೊಟ್ಟಬಿಟ್ರು. ಅನ್ಲಿಮಿಟೆಡ್ ಕೊಡ್ತಾನೆ ಇರ್ತಾರ ಅಂತ. ಇದು ಸೈಡ್ ಸ್ನ್ಯಾಕ್. ಇದೇ ಸುಶಿ. ಇವಾಗ ಏನು ಸಿ ಉರ್ಚಿನ್. ಇದು ಫಿಶ್ ಟೈಪ್ ಅಲ್ವಾ ಸಿ ಉರ್ಚಿನ್? ಇವನ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ಮಾತೇ ಬರ್ತಾ ಇಲ್ಲ. ನೋಡಿ ಹೆಂಗಿದೆ ಅಂತ. ಬೇಯಿಸ್ತಿರೋದಾ?
ತಿನ್ನಪ್ಪ ನೀವು. ಎಷ್ಟು ವರ್ಷದ ಕನಸು ಕನ್ಸಂತೆ ಇವತ್ತು ನಿಜ ಆಗ್ತಾ ಇದೆ. ಅಯ್ಯೋ ನಿಜ ಬೇರೆ ಆಗ್ತಿದೆ ಅಂತೆ. ಸಕ್ಕತ್ತಾಗಿದೆ. ನಿಮ್ಗೆ ಗೊತ್ತೇ ಆಗಲ್ಲ ಆಕ್ಚುಲಿ. ನಂಗ್ ಬಿಡ ಒಂದ್ ಚಿಕ್ಕದು. ಚಿಕ್ಕದು ಅಯ್ಯೋ ಇಲ್ಲಿ ಬರ್ತಾನೆ ಇದೆ. ನಿಂಗೆ ಯಾವ್ದು ಬೇಕೋ ತಗೊಂಡ್ ತಿಂತಾ ಇರ್ಬೋದು. ಇದಕ್ಕಂತೂ ಚೆನ್ನಾಗಿದೆ. ಲಾಸ್ಟ್ ದುಡ್ಡು ಮಾಡ್ಬೇಕಷ್ಟೇ. ನಿಂಗೆ ಯಾವ್ದು ಬೇಕವ, ಒಂದ ಎರಡ ಎಷ್ಟು ಬೇಕು ಅಷ್ಟವ. 5,000 ಅಂದ ಇದ್ರೆ ಸಾಕು ಹೋಗೋದಿಗೆ. ಕೂತ್ಕೊಂಡಿದ್ಕೆ ಒಂದಷ್ಟು ಅಂತ ದುಡ್ಡು ಅಂತಂದಿದ್ರೆ. ಅದೇ ನಾನ್ ಬೇರೆ ತಿಂದೆ ಸುಮ್ಮನೆ ಕೂತಿದ್ನಿ. ಕಳ್ಸಿಲ್ಲ ಅಂದ್ರೆ ಸಾಕಲ್ಲ, ವೇಟಿಂಗ್ ಬೇರೆ ಇದಾರೆ. ನೀನೊಂದು ತಗೊಂಡ್ ಇಟ್ಕೊ. ಜಪಾನಿಗೆ ಬಂದು ಹಸಿ ಮಾಂಸ ತಿನ್ನಂಗ ಆಗುತ್ತಲ್ಲ. ಫಸ್ಟ್ ಟೈಮ್ ಹಸಿ ಫಿಶ್ ತಿಂತ ಇದೀನಿ. ನಾನು ಮತ್ತೆ ತಿನ್ಸ್ಬಿಡ ಪ್ಲೀಸ್. ಆಯ್ತು, ಓಕೆ. ತಲೆ ಕಿಸ್ಕೊಬೇಕು ಒಂದ್ಸಲ ಏನೋ. ನಾನಂತೂ ತಿನ್ನಲ್ಲಪ್ಪ. ಸುಶಿ, ಜಪಾನೀಸ್ ಸುಶಿ. ಜಪಾನೀಸ್ ಸುಶಿನೇ ಇಂಡಿಯನ್ ದರ್ಶು ಹೆಂಗ್ ತಿಂತಾನೆ. ರೋಸ್ಟ್ ಮಾಡ್ತಾರ ಕೇಳು. ರೋಸ್ಟ್ ಮಾಡಿದ್ರೆ ಬೇರೆ ಅದು. ಸೀಸನಿಂಗ್ ಮಾಡ್ಕೊ ಅಷ್ಟೇ. ಸೀಸನಿಂಗ್ ಹಾಕೊಂಡೆ. ಯಪ್ಪ ಬೇರೆ ಚೆನ್ನಾಗಿರಲ್ಲಪ್ಪ. ಎಷ್ಟೋ ದಿನಗಳ ಆಸೆ. ನೋಡೇ ಬಿಡ್ತೀನಿ ಕಡೆ ಆಗಿದ್ದಾಗ್ಲಿ ಅಂತ. ಫಸ್ಟ್ ಹಂಗೆ ತಿನ್ನೋಡ್ಬೇಕಿತ್ತು. ಹಂಗೆ ತಿನ್ನಕ್ಕಾಗತ್ತ? ಇದನ್ನ ಹಾಕಿ ಇದು ಇವ್ರದ್ದು ಒಂದೊಂದು ಡಿಶ್ ಒಂದೊಂದು ಪ್ಲೇಟ್ ಅಲ್ಲಿ. ಸೊ ಈಗ ವೈಟ್ ವಿತ್ ಬ್ಲೂ ಪ್ಲೇಟ್ ಅಂದ್ರೆ 400 rupees ಹಂಗೆ. ಬ್ಲೂ ಪ್ಲೇಟ್ ಅಂದ್ರೆ 500. ಏನೋ ಹೆಂಗಿದೆ ಗೊತ್ತೇ ಆಗಲ್ಲ. ಮೋಸ್ಟ್ಲಿ ಅದು ಫುಲ್ ಲೈಕ್ ರಾ ಎಲ್ಲ ಅನ್ಸುತ್ತೆ. ಆಕ್ಚುಲಿ ಬೇರೆ ಏನೋ ಇರ್ಬೋದು. ರಾನೆ ಸ್ವಲ್ಪ ಏನೋ ಸ್ಟೀಮ್ ಮಾಡಿರ್ತಾರೋ ಬಾಯ್ಲ್ ಮಾಡಿರ್ತಾರೋ ಏನೋ ಮಾಡಿರ್ತಾರೆ. ಏನಿಲ್ಲ, ಹಂಗೆ ಅಲ್ಲೇ ಕಟ್ ಮಾಡಿ ಹಂಗೆ ಇಟ್ರೋಣ. ಇನ್ಮೇಲೆ ಬೆಂಗಳೂರು ತಿಂತಿ ಹೆಂಗೆ ರಾ ಕೊಟ್ರೆ. ಇಲ್ಲಪ್ಪ, ಇಲ್ಲ ಇದು ಅದೇಂಟಿ ಅಂತ. ಅದಕ್ಕೆ ಇಲ್ಲಿ ಅವರೆಲ್ಲ ಅದನ್ನೇ ತಿನ್ನೋದು. ಕೆಳಗಡೆ ರೈಸಾ ಚಿಕ್ಕನೇಶ್, ಅದಕ್ಕೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇದನ್ನ. ಮೇಲ್ಗಡೆ ಚಪ್ಪೆ. ಮೇಲ್ಗಡೆ ಸಪ್ಪೆ, ಅದಕ್ಕೆ ಇದು ಹಾಕೊಂಡ್ರೆ ಫುಲ್ ಟೇಸ್ಟಿ ಆಗಿದೆ. ಈ ತರ ವೈಟ್ ಪ್ಲೇಟಿಗೆ 400, ಪರ್ಪಲ್ ಪ್ಲೇಟಿಗೆ 500. ಆ ಡಿಶ್ ತಗೊಂಡ್ರೆ ನಮ್ಗೆ ಅಷ್ಟು ಪ್ರೈಸ್. ಟ್ರೈನ್ ಇಡ್ಬೋದಿತ್ತಲ್ಲ ಇವರು ಈ ತರ ಹೋಗೋದು. ಈ ತರ ಹಿಂಗೆ ಕಳ್ಸೋ ಬದಲು ಟ್ರೈನ್ ಇಡ್ಬೇಕು. ಟ್ರೈನ್ ಇದೆ ಬೇರೆ.